ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೀರಪ್ರಸಾದ್. ಆವಿಕಲ್ಚರ್ ಅಂದರೆ ಏನು? ಸೊ ಯೂಶ್ವಲ್ ಆಗಿ ಅಗ್ರಿಕಲ್ಚರ್ ಅಂತ ಕರಿತೀವಿ, ಹಾರ್ಟಿಕಲ್ಚರ್ ಅಂತ ಕರಿತೀವಿ. ಕುರಿ ಫಾರ್ಮಿಂಗ್ ಇರ್ಬೋದು, ಕೋಳಿ ಫಾರ್ಮಿಂಗ್ ಇರ್ಬೋದು, ಮೀನು ಸಾಕಾಣಿಕೆ ಇರ್ಬೋದು. ಇದೇ ರೀತಿಯೇ ಆವಿಕಲ್ಚರ್ ಕೂಡ ನಮ್ಮ ಭಾರತದಲ್ಲಿ ಇದೆ. ಆವಿಕಲ್ಚರ್ ಅಂದರೆ ಏನು ಅಂತ ಹೇಳಿದ್ರೆ, ಎಕ್ಸಾಟಿಕ್ ಬರ್ಡ್ಸ್ ಅಂದರೆ ಬೇರೆ ದೇಶದ ಪಕ್ಷಿಗಳನ್ನ ನಾವು ನಮ್ಮಲ್ಲಿ ತೊಗೊಂಬಂದು ನಾವು ಇಲ್ಲಿ ಅದನ್ನು ಬ್ರೀಡ್ ಮಾಡಿಸಿ ಅದನ್ನು ನೋಡಿಕೊಂಡು ಚೆನ್ನಾಗಿ ಸಾಕಿ ಬೆಳೆಸಿ ಅದನ್ನು ಉತ್ತಮವಾದ ಬ್ರೀಡ್ ಮಾಡಿಸಿ ಅದನ್ನು ಮರಿಗಳನ್ನ ಮಾಡಿ ನಾವಿದನ್ನು ಬೇರೆಯವ್ರಿಗೆ ಕೊಡೋದನ್ನು ನಾವು ಆವಿಕಲ್ಚರ್ ಅಂತ ಕರಿತೀವಿ. ಸುಮಾರು ವರ್ಷದಿಂದ ಈ ಆವಿಕಲ್ಚರ್ ನಡ್ಕೊಂಡು ಬರ್ತಾ ಇದೆ. ಆ್ಯಂಡ್ ನಮ್ಮ ದೇಶದಲ್ಲಿ 1972ರಿಂದ ಒಂದು ರೂಲ್ ಬಂದಿದೆ. ಆ ರೂಲ್ನ ಪ್ರಕಾರ ನಾವು ಆವಿಕಲ್ಚರ್ನ ಮಾಡಿಕೊಂಡು ಬರ್ತಾ ಇದ್ದೀವಿ ಇದುವರೆಗೂ ಕೂಡ, ಸರಿನಾ? ಸೊ ನೀವೇನಾದರೂ ಸಾಕು ಪಕ್ಷಿಗಳನ್ನ ಸಾಕ್ತಾ ಇದ್ದೀರಾ, ಬೆಳೆಸ್ತಾ ಇದ್ದೀರಾ ಆ್ಯಂಡ್ ಬ್ರೀಡಿಂಗ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮನ್ನು ಆವಿಕಲ್ಚರಿಸ್ಟ್ ಅಂತಾನೆ ಕರೆಯೋದು. ಸೊ ನೀವು ಮಾಡ್ತಾ ಇರೋದು ಆವಿಕಲ್ಚರ್ ಅಂತಾನೆ, ಸರಿನಾ? ಸೊ ಸಾಕಷ್ಟು ಜನರಿಗೆ ಇದು ಗೊತ್ತಿರೋದಿಲ್ಲ. ಸುಮ್ಮನೆ ನೀವು ಪಕ್ಷಿಗಳನ್ನ ಸಾಕ್ತೀರಾ, ಮಾರ್ತೀರಾ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಿರ್ತಾರೆ. ಇದು ಕೂಡ ಅಗ್ರಿಕಲ್ಚರ್ ಥರನೇ, ಇದು ಕೂಡ ಕುರಿ ಫಾರ್ಮಿಂಗ್ ಥರನೇ, ಕೋಳಿ ಫಾರ್ಮಿಂಗ್ ಥರನೇ ಆ್ಯಂಡ್ ಮೀನು ಸಾಕಾಣಿಕೆ ಥರನೇ ನಮ್ಮದು ಕೂಡ ಇದು ಆವಿಕಲ್ಚರ್ ಅಂತ ಕರಿತೀವಿ. ಸೊ ಈ ಟಾಪಿಕ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ತುಂಬ ಜನಕ್ಕೆ ಗೊತ್ತಿಲ್ಲರುವಂಥ ಟಾಪಿಕ್ ಇದು. ಸೊ ತುಂಬ ಧನ್ಯವಾದಗಳು ಎಲ್ಲರಿಗೂ. ಶುಭ ದಿನ. ಥ್ಯಾಂಕ್ ಯು.